ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 9th ಬ್ಲಾಕ್ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಹಾಗೆ ಬಿಲ್ಟಪ್ ಏರಿಯಾ ಬಗ್ಗೆ ಹೇಳಿದ್ರೆ ಟೋಟಲ್ ಆಗಿ 4600 ಸ್ಕ್ವೇರ್ ಫೀಟ್ ಬಿಲ್ಟಪ್ ಆಗಿದೆ. ಅಂದರೆ 4600 ಸ್ಕ್ವೇರ್ ಫೀಟ್, 46 ಚದರ ಬರುತ್ತೆ. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಎಲಿವೇಶನ್ ಅಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಹಾಗೆ ಮಾರ್ಬಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಗೇಟ್ ಬಂದು MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ಬಿಲ್ಡಿಂಗ್ನ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುತ್ತೆ. ಈ MS ಗೇಟ್ ಇಂದ ಒಳಗೆ ಎಂಟ್ರಿ ಆದ್ರೆ ನಮಗೆ ಮೊದಲು ಸಿಗದೆ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾದಲ್ಲಿ ಆಂಟಿಸ್ಕಿಟ್ ಲಪೋಟ್ರಾ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ 15,000 ಲೀಟರ್ಸ್ ಕೆಪಾಸಿಟಿ ಇರೋ ಒಂದು ಸಂಪ್ ಸಿಗುತ್ತೆ, ಮತ್ತೆ ಬೋರ್ವೆಲ್ ಕೂಡ ಸಿಗುವಂಥದ್ದು. ಹಾಗೆ ಕಾವೇರಿ ವಾಟರ್ ಕನೆಕ್ಷನ್ ಕೂಡ ತಗೊಂಡಾಗಿದೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ಸ್ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿರುವಂಥದ್ದು. ಇದು ಒಂದು ಲಿಫ್ಟ್ ಏರಿಯಾ. ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಪಾರ್ಕಿಂಗ್ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ ಪಾರ್ಕಿಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 2 ಕಾರ್ ಹಾಗೆ 8ರಿಂದ 10 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಇರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಲೆದರ್ ಫಿನಿಶ್ ಗ್ರಾನೈಟ್ ಹಾಗೆ SS ರೈಲಿಂಗ್ಸ್ ಮಾಡಿರುವಂಥದ್ದು. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲಿಂದ ಮಾರ್ಬಲ್ ಫಿನಿಶಿಂಗ್ ಟೈಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಟೈಲ್ ಹಾಗೆ ಮಾರ್ಬಲ್ ಕೂಡ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಸ್ಟೇರ್ ಕೇಸ್ ಹಾಗೆ ಪೋರ್ಟಿಕೋನಲ್ಲಿ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು ಟಫಾನ್ ಗ್ಲಾಸ್ ಹಾಗೆ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ನಲ್ಲಿ ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರುವಂಥ ವಾಸ್ಕಲ್ ಹಾಗೆ ಮೇನ್ ಡೋರ್ ಇದೆ. ಮೇನ್ ಡೋರ್ ಪಕ್ಕದಲ್ಲಿ ನಿಮಗೆ ಒಂದು 2 ಶಟರ್ನ ವಿಂಡೋ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಫಂಡರ್ ಮ್ಯಾಕ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಮೇನ್ ಡೋರ್ನ ಡಿಸೈನ್ ಒಂದ್ಸಲಿ ನೋಡ್ಕೊಳ್ಳಿ. ಟೀಕುಡ್ ಹಾಗೆ ಬ್ರಾಸ್ ಯೂಸ್ ಮಾಡಿರುವಂಥ ಮೇನ್ ಡೋರ್ ಇದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗದೆ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ನಮಗೆ ಮೊದಲು ಸಿಗುವಂಥದ್ದೇ TV ಕ್ಯಾಬಿನೆಟ್ನಲ್ಲಿ ವಿನಿಯರ್ ಶೀಟ್, ವುಡನ್ ಫಿನಿಶಿಂಗ್ ವಿನಿಯರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ನಿಮಗೆ ಓಪನ್ ಹೆಡ್ ಲೈಟ್ ಕೂಡ ಸಿಗುತ್ತೆ ಮೈನ್ ಡೋರ್ ಹತ್ರ. ಓಪನ್ ಸ್ಪೇಸ್ ವಾಲ್ ಪೂರ್ತಿ ನಿಮಗೆ ವಿನಿಯರ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ ಒಂದು 2 ಶಟರ್ ವಿಂಡೋ ಸಿಗುತ್ತೆ. ಹಾಗೆ ಮೇನ್ ಡೋರ್ ಅಟ್ಯಾಚ್ ಆಗಿ ನಿಮಗೆ ಫಿಕ್ಸೆಡ್ ವಿಂಡೋಸ್ ಕೂಡ ಮಾಡಿರುವಂಥದ್ದು. ಮೇಲೆ ನೋಡಿದ್ರೆ ಸೀಲಿಂಗ್ ಅಲ್ಲಿ ವಿನಿಯರ್ ಹಾಗೆ ಚಾರ್ಕೋಲ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ POP ಕೂಡ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಪಕ್ಕದಲ್ಲೂ ನಿಮಗೆ ಒಂದು 3 ಶಟರ್ ವಿಂಡೋ ಸಿಗುವಂಥದ್ದು. ಅದ್ರ ಪಕ್ಕದಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಜಸ್ಟ್ ಒಂದು ಸ್ಟೋರೇಜ್ಗೋಸ್ಕರ ಮಾಡಿರುವಂಥ ಸ್ಪೇಸ್ ಇದು ಸ್ಟೇರ್ ಕೇಸ್ ಕೆಳಗಡೆ. ಇದರ ಪಕ್ಕದಲ್ಲೇ ನಿಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ವಾಲ್ನ ಗ್ರಾನೈಟ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಲಿಫ್ಟ್ ಪಕ್ಕದಲ್ಲಿ ಸ್ಟೇರ್ ಕೇಸ್ ಸಿಗುತ್ತೆ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ. ಹಾಗೆ ಅದರ ಪಕ್ಕದಲ್ಲೇ ನಿಮಗೆ ಪೂಜಾ ರೂಮ್ ಸಿಗುವಂಥದ್ದು.
ಪೂಜಾ ರೂಮ್ ಆರ್ಚ್ ಬಂದು ಟೀಕುಡ್ಡಿಂದ ಕಾರ್ವಿಂಗ್ ಮಾಡಿ ಡಿಸೈನ್ ಮಾಡಿ, ಹಾಗೆ ವಾಸ್ಕಲ್ ಮತ್ತು ಡೋರ್ ಬಂದು ಟೀಕುಡ್ಡಿಂದ ಮಾಡಿರುವಂಥದ್ದು. ಇದು ಸೆಂಟರ್ನಲ್ಲಿ ಒಂದು ಕಿಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮ್ ವಾಲ್ ಬಗ್ಗೆ ಹೇಳೋದಾದರೆ ವೈಟ್ ಮಾರ್ಬಲ್ ಇಂದ ಕ್ಲೈಡಿಂಗ್ ಮಾಡಿ ಸೀಲಿಂಗಲ್ಲಿ ವಿನಿಯರ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಮಾರ್ಬಲ್ ಇಂದ ಮಾಡಿರುವಂಥದ್ದು. ಸ್ಕ್ರ್ಯಾಚ್ ಆಗಬಾರ್ದು ಅಂತ ನಿಮಗೆ ಕವರ್ ಮಾಡಿರುವಂಥದ್ದು ಇದು. ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಸಿಗುತ್ತೆ. ಇಲ್ಲಿ ಆರ್ಚ್ನಲ್ಲಿ ನಿಮಗೆ ಚಾರ್ಕೋಲ್ ಶೀಟ್ ಹಾಗೆ ವಿನಿಯರ್ ಶೀಟಿಂದ ಡಿಸೈನಿಂಗ್ ಮಾಡಿ ಶೋ ಪೀಸಸ್ ಇಡೋದು ಕೂಡ ಒಂದು ಸ್ಪೇಸ್ ಮಾಡಿರುವಂಥದ್ದು. ಇಲ್ಲಿಂದ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾದಲ್ಲಿ ನಿಮಗೆ ಕಾರ್ನರಲ್ಲಿ ವಾಶ್ ಬೇಸನ್ಗೆ ಒಂದು ಕನೆಕ್ಷನ್ ಬಿಟ್ಟಿರುವಂಥದ್ದು ಇಲ್ಲಿ. ಹಾಗೆ ಒಂದು 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ವಿಂಡೋ ಪಕ್ಕದಲ್ಲಿ ನಿಮಗೆ ಕಿಚನ್ ಯುಟಿಲಿಟಿಗೆ ಎಂಟ್ರಿ ಸಿಗುವಂಥದ್ದು ಇಲ್ಲಿ. ಯುಟಿಲಿಟಿ ಡೋರ್ ಪಕ್ಕದಲ್ಲಿ ನಿಮಗೆ ಕಿಚನ್ ಎಂಟ್ರಿ ಆಗೋದಕ್ಕೆ ನಿಮಗೆ ಮತ್ತೊಂದು ಆರ್ಚ್ ಮಾಡಿರುವಂಥದ್ದು ಇಲ್ಲಿ. ಈ ಆರ್ಚ್ನಲ್ಲಿ ನಿಮಗೆ ಪ್ರಾಪರ್ ಯೂನಿಟ್ಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಸೀಲಿಂಗಲ್ಲಿ ವಿನಿಯರ್ ಹಾಗೆ ಕಾಪರ್ ಫಿನಿಶ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ. ಕಿಚನ್ನಲ್ಲಿ ಬಾಟಮ್ ಕ್ಯಾಬಿನೆಟ್ಸಲ್ಲಿ ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. 7 ಟ್ಯಾಂಡಮ್ ಬಾಕ್ಸ್ ಹಾಗೆ ಒಂದು ಪುಲ್ ಔಟ್ ಸಿಗುತ್ತೆ. ಹಾಗೆ ಈ ಕಾರ್ನರಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಮಾಡಿದ್ದಾರೆ. ಸ್ಲ್ಯಾಬ್ನಲ್ಲಿ ಬಂದು 30 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಒಂದು ಸಿಂಗಲ್ ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ ಕಿಚನ್ನಲ್ಲಿ. ಟಾಪ್ ಕ್ಯಾಬಿನೆಟಲ್ಲಿ ನಿಮಗೆ ಸ್ಟೋರೇಜಸ್ಗೆ ಸ್ಪೇಸ್ ಕೊಟ್ಟು ಅದ್ರ ಮೇಲೆ ಸ್ಟೋರೇಜಸ್ಗೋಸ್ಕರ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿಂದ ನಾವು ಹೊರಗೆ ಬಂದರೆ ನಮಗೆ ಕಿಚನ್ ಎದುರಿಗೆ ನಿಮಗೆ ಮತ್ತೊಂದು ಡೋರ್ ಸಿಗೋಂಥದ್ದು. ಇದು ಬಂದು ಪೇರೆಂಟ್ ರೂಮ್ಗೋಸ್ಕರ ಮಾಡಿರುವಂಥದ್ದು. ಇಲ್ಲೊಂದು ಚಿಕ್ಕದಾದಂಥ ಪೇರೆಂಟ್ ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶೇಟರ್ನ 2 ವಿಂಡೋಸ್ ಸಿಗುವಂಥದ್ದು ಇಲ್ಲಿ. ಹಾಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಓಪನ್ ಟೈಪ್ನ 3 ಡೋರ್ ವಾರ್ಡ್ರೋಬ್ ಮೇಲೆ ಲಾಫ್ಟ್ಸ್ ಬರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ಸಲ್ಲೂ ನಿಮಗೆ ಎಲ್ಲ ಟೀಕುಡ್ ವಾಸ್ಕಲ್ ಹಾಗೆ ಟೀಕುಡ್ ಡೋರ್ಸ್ ಮಾಡಿರೋದು. ಬಾತ್ರೂಮ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 6x12 ಅಂತ ಹೇಳ್ಬೋದು. ಹಾಗೆ ನಿಮಗೆ ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಸಪ್ರೇಟ್ ಮಾಡಿದ್ದಾರೆ ಬಾತ್ರೂಮ್ಸಲ್ಲಿ. ಟೈಲಿಂಗ್ ಬಂದು 10 ಫೀಟ್ವರೆಗೂ ಟೈಲಿಂಗ್ ಮಾಡುವಂಥದ್ದು. ಸೀಲಿಂಗ್ ಆಗಿ ಟೈಲಿಂಗ್ ಮಾಡಿದ್ದಾರೆ. 2x4 ಟೈಲ್ಸ್ ಯೂಸ್ ಮಾಡುವಂಥದ್ದು ಇಲ್ಲಿ ಬಾತ್ರೂಮಲ್ಲಿ. ಫಿಟ್ಟಿಂಗ್ಸ್ ಯಾವುದು ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಓನರ್. ಇಲ್ಲಿಂದ ನಾವು ಹೊರಗೆ ಬಂದರೆ ನಮಗೆ ಲಿವಿಂಗಲ್ಲಿರುವಂಥ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಸೆಕೆಂಡ್ ಫ್ಲೋರ್ಗೆ ರೂಮ್ಸ್ ಎಂಟ್ರಿ ಆಗೋದಕ್ಕೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲೂ ನಿಮಗೆ ಮಾರ್ಬಲ್ ಯೂಸ್ ಮಾಡಿರೋಂಥದ್ದು ಫ್ಲೋರಿಂಗಲ್ಲೆಲ್ಲ. ಇಡೀ ಮನೆಯ ಫ್ಲೋರಿಂಗ್ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನಲ್ಲೂ ಕೂಡ ನಿಮಗೆ ಒಂದು ವೆಂಟಿಲೇಷನ್ಗೋಸ್ಕರ ಒಂದು 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದರೆ ನಮಗೆ ಮೊದಲು ಒಂದು ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೊಂದು TV ಕ್ಯಾಬಿನೆಟ್ ಮಾಡಿರೋಂಥದ್ದು. ಈ TV ಕ್ಯಾಬಿನೆಟಲ್ಲೂ ನಿಮಗೆ ಎಲ್ಲ ಪೂರ್ತಿ ವಿನಿಯರ್ ಯೂಸ್ ಮಾಡಿರೋದು. ಹಾಗೆ ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ನಿಮಗೆ ಒಂದು 2 ಶೇಟರ್ ಹಾಗೆ ಒಂದು 3 ಶೇಟರ್ ಟೀಕುಡ್ನ ವಿಂಡೋ ಸಿಗುತ್ತೆ. ಹಾಗೆ ಫ್ರಂಟ್ ಈಚ್ ಸೈಡ್ಗೆ ರೋಡ್ ಸೈಡ್ನಲ್ಲಿ ನಿಮಗೆ ಒಂದು ಬಾಲ್ಕನಿ ಕೂಡ ಸಿಗುವಂಥದ್ದು. ಬಾಲ್ಕನಿ ವಾಲ್ ಬಂದು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಫಂಟರ್ ಮ್ಯಾಕ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋದು. ರೈಲಿಂಗ್ ಬಗ್ಗೆ ಹೇಳೋದಾದರೆ SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು ಇದು. ಈ ಫ್ಲೋರ್ನಲ್ಲಿ ನಿಮಗೆ ಒಟ್ಟು 2 ರೂಮ್ಗಳು ಸಿಗುವಂಥದ್ದು. ಸ್ಟೇರ್ ಕೇಸ್ನ ಸೆಂಟರ್ನಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಎಲ್ಲ ಲಿಫ್ಟ್ ಏರಿಯಾ ವಾಲ್ಸ್ ಬಂದು ಗ್ರಾನೈಟ್ ಮತ್ತು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು.
ಸ್ಟೇರ್ ಕೇಸ್ ಪಕ್ಕದಲ್ಲೇ ನಿಮಗೆ ಟಿ ವಿ ಕ್ಯಾಬಿನೆಟ್ ಅಟ್ಯಾಚ್ ಆಗಿ ಮಾಸ್ಟರ್ ಬೆಡ್ರೂಮ್ನ ರೂಮ್ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕದಲ್ಲೇ ಹಾಗೆ ಟಿ ವಿ ಕ್ಯಾಬಿನೆಟ್ನ ಅಟ್ಯಾಚ್ ಆಗಿ ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಡೋರ್ ಸಿಗುವಂಥದ್ದು. ಎಲ್ಲ ರೂಮ್ ಡೋರ್ಸ್ ಕೂಡ ಟೀ ಕುಡ್ಡಲ್ಲೇ ಮಾಡಿರುವಂಥದ್ದು, ವಾಸ್ಕಲ್ ಮತ್ತು ಡೋರ್ಸ್. ಈ ರೂಮ್ನಲ್ಲಿ ನಿಮಗೆ 2 2 ಶಟರ್ನ ಟೀ ಕುಡ್ ವಿಂಡೋ ಸಿಗುತ್ತೆ, ಹಾಗೆ ಮೇಲ್ಗಡೆ ಫಿಕ್ಸೆಡ್ಸ್ ಕೂಡ ಮಾಡಿರುವಂಥದ್ದು. ಹಾಗೆ ನಿಮಗೆ ಒಂದು ದೊಡ್ಡದಾದಂಥ ಟಿ ವಿ ಕ್ಯಾಬಿನೆಟ್ ಸಿಗುವಂಥದ್ದು ಇಲ್ಲಿ. ಈ ರೂಮ್ನ ಆಲ್ಮೋಸ್ಟ್ 3 ವಾಲ್ಗಳು ನಿಮಗೆ ವಿನಿಯರಿಂದ ಕ್ಲಾಡಿಂಗ್ ಆಗಿರುವಂಥದ್ದು ಇಲ್ಲಿ. ಎಲ್ಲ ಟಿ ವಿ ಕ್ಯಾಬಿನೆಟ್ಸ್, ವಾರ್ಡ್ರೋಬ್ಸ್, ಕಾಟ್ಸ್ ಪ್ರತಿಯೊಂದರಲ್ಲೂ ನಿಮಗೆ ವಿನಿಯರೇ ಯೂಸ್ ಮಾಡಿರುವಂಥದ್ದು. ಈ ಮನೆಯ ಎಲ್ಲೂ ಕೂಡ ನಿಮಗೆ ಯಾವುದೇ ವುಡ್ ವರ್ಕಲ್ಲೂ ಇಂಟೀರಿಯರಲ್ಲಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ. ವಿತ್ ಕಾಟ್ ಸಿಗುವಂಥದ್ದು ಇದು. ಹಾಗೆ ಸೀಲಿಂಗಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಕೂಡ ವಿನಿಯರಿಂದನೇ ಮಾಡಿರುವಂಥದ್ದು. ವಾರ್ಡ್ರೋಬ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಟೋಟಲ್ ಆಗಿ 6 ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಹಾಗೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಮೇಲೆ ನೋಡೋದಾದರೆ ಲಾಫ್ಟ್ನಲ್ಲಿ ಸ್ಟೋರೇಜಸ್ಗೋಸ್ಕರ ಲಾಫ್ಟ್ ಮಾಡಿರೋದು. ಈ ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಬಾತ್ರೂಮ್ ಸೈಜ್ ಒಂದೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ 6x12 ಬರೋದು. 10 ಫೀಟ್ ಟೈಲಿಂಗ್ ಮಾಡಿರೋಂಥದ್ದು ಇಲ್ಲಿ. ಈ ರೂಮಿಂದ ನಾವು ಹೊರಗೆ ಬಂದರೆ ನಮಗೆ ಟಿ ವಿ ಕ್ಯಾಬಿನೆಟ್ನ ಲೆಫ್ಟ್ ಸೈಡ್ನಲ್ಲಿ ಮತ್ತೊಂದು ರೂಮ್ಗೆ ಎಂಟ್ರೆನ್ಸ್ ಸಿಗುತ್ತೆ. ಈ ರೂಮ್ನಲ್ಲೂ ನಿಮಗೆ ಕಾಟ್ಸ್ ಮಾಡಿರುವಂಥದ್ದು, ಹಾಗೆ ವಿನಿಯರಿಂದನೇ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ನ ವಿಂಡೋ ಸಿಗುತ್ತೆ, ಹಾಗೆ ಕಾರ್ನರ್ನ ಫಿಕ್ಸೆಡ್ ವಿಂಡೋ ಸಿಗುವಂಥದ್ದು ಇಲ್ಲಿ. ವಿಂಡೋ ಪಕ್ಕದಲ್ಲೇ ನಿಮಗೆ ಕಾಟ್ ಎದುರಿಗೆ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಈ ಕಡೆ ನಿಮಗೆ ವಾರ್ಡ್ರೋಬ್ ಮಾಡಿರುವಂಥದ್ದು. ವಾರ್ಡ್ರೋಬ್ಸಲ್ಲಿ ಎಲ್ಲ ವಾರ್ಡ್ರೋಬ್ಸಲ್ಲೂ ನಿಮಗೆ ವಿನಿಯರಿಂದನೇ ಮಾಡಿರುವಂಥದ್ದು ಇದು. ಈ ವಾರ್ಡ್ರೋಬ್ನಲ್ಲಿ ನಿಮಗೆ ಟೋಟಲ್ ಆಗಿ 6 ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲ್ಗಡೆ ಸ್ಟೋರೇಜಸ್ಗೆ ಲಾಫ್ಟ್ಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಹಿಡನ್ ಬಾತ್ರೂಮ್ ಮಾಡಿರುವಂಥದ್ದು ಇಲ್ಲಿ. ಇಲ್ಲೂ ಕೂಡ ನಿಮಗೆ ಈ ಬಾತ್ರೂಮ್ನಲ್ಲೂ ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಈ ಕಡೆ ಡ್ರೈ ಏರಿಯಾ ಬರುತ್ತೆ, ಇದು ಬಂದು ವೆಟ್ ಏರಿಯಾ ಬರುತ್ತೆ. ಸೆಂಟರ್ನಲ್ಲಿ ವಾಶ್ ಬೇಸನ್ ಬರೋವಂಥದ್ದು. ಈ ರೂಮ್ನಿಂದ ನಾವು ಹೊರಗೆ ಬಂದರೆ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡೋದು ನಮಗೆ 3rd ಫ್ಲೋರ್ನ ರೂಮ್ಸ್ಗೆ ಎಂಟ್ರೆನ್ಸ್ ಸಿಗುತ್ತೆ. 3rd ಫ್ಲೋರ್ನಲ್ಲಿ ನಮಗೆ ಒಂದು ದೊಡ್ಡದಾದಂಥ ಲಿವಿಂಗ್ ಏರಿಯಾ ಸಿಗುವಂಥದ್ದು ಇಲ್ಲಿ. ಇಲ್ಲೂ ಕೂಡ ನಿಮಗೆ ಕೆಳಗೆ ನೋಡಿದಾಗೇ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಹಾಗೆ ಈ ಕಡೆನೂ ಒಂದು 3 ಶಟರ್ ವಿಂಡೋ ಸಿಗುತ್ತೆ. ಮೇಲ್ಗಡೆ ಫಿಕ್ಸೆಟ್ಸ್ ಮಾಡಿರುವಂಥದ್ದು. ಎಲ್ಲ ವಿಂಡೋಸಲ್ಲೂ ಫಿಕ್ಸೆಟ್ಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದರೆ POP ಹಾಗೆ ವಿನಿಯರಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ CNC ಕಟಿಂಗ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ. ಈ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಒಂದು ಬಂದು ಹೋಮ್ ಥಿಯೇಟರ್ ರೂಮ್. ಹೋಮ್ ಥಿಯೇಟರ್ ರೂಮ್ನಲ್ಲಿ ನಿಮಗೆ 2 2 ಶಟರ್ನ ವಿಂಡೋ ಸಿಗುವಂಥದ್ದು. ಹಾಗೆ ಸೀಲಿಂಗಲ್ಲಿ POP ಮತ್ತು ಲ್ಯಾಮಿನೇಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಹೋಮ್ ಥಿಯೇಟರ್ ರೂಮ್ಗಳಲ್ಲಿ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿಂದ ನಾವು ಹೊರಗೆ ಬಂದು ಬಲಕ್ಕೆ ತಿರುಗಿದ್ರೆ ನಮಗೆ ಮತ್ತೊಂದು ರೂಮ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಇಲ್ಲಿ ಎಲ್ಲ ರೂಮ್ ಡೋರ್ಸಲ್ಲೂ ನಿಮಗೆ ಟೀಕುಡಿಂದ ಮಾಡಿರೋಂಥ ವಾಸ್ಕಲ್ ಹಾಗೆ ಡೋರ್ಸ್ ಸಿಗುತ್ತೆ. ಹಾಗೆ ಎಲ್ಲ ರೂಮ್ಸಲ್ಲೂ ನಿಮಗೆ ಕಾಟ್ಸ್ ರೆಡಿ ಇದೆ. ಎಲ್ಲ ಕಾಟ್ಸಲ್ಲಿ ಮತ್ತು ವಾರ್ಡ್ರೋಬ್ಸಲ್ಲಿ ವಿನಿಯರೇ ಯೂಸ್ ಮಾಡುವಂಥದ್ದು, ಪಾಲಿಶ್ಡ್ ವಿನಿಯರ್.
ಈ ರೂಮ್ನಲ್ಲಿ ನಿಮಗೆ ಒಂದು 4 ಶೀಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ವಿನಿಯರಿಂದ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಮತ್ತು ವಿನಿಯರಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಹಾಗೆ ವಿನಿಯರಿಂದ ಮಾಡಿರುವಂಥ 5 ಡೋರ್ ಓಪನ್ ಟೈಪ್ ವಾರ್ಡ್ರೋಬ್, ಹಾಗೆ ಮೇಲ್ಗಡೆ ಲಾಫ್ಟ್ ಸಿಗುವಂಥದ್ದು. ಹಾಗೆ ರೂಮ್ ಡೋರ್ ಹಿಂದೆಗಡೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ಮತ್ತು ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡ್ರೆಸ್ಸಿಂಗ್ ಏರಿಯಾ. ಈ ರೂಮಿಂದ ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಟೆರಸ್ ಎಂಟ್ರಿ ಆಗೋದಕ್ಕೆ ಡೋರ್ ಸಿಗುವಂಥದ್ದು. ಈ MS ಡೋರ್ನಲ್ಲಿ ಹೊರಗೆ ಹೋಗ್ತಾ ಟೆರಸ್ ಏರಿಯಾ ಸಿಗುತ್ತೆ. ಟೆರಸ್ ಬಂದು ಓಪನ್ ಟೆರಸ್ ಸಿಗುವಂಥದ್ದು ನಿಮಗಿಲ್ಲಿ. ಹಾಗೆ ಇದು ಬಂದು ಸ್ಟೇರ್ ಕೇಸ್ ಪಕ್ಕದಲ್ಲೇ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ. ಹಾಗೂ ಟ್ಯಾಂಕ್ ರೂಮ್ ಸಿಗುವಂಥದ್ದು ಇಲ್ಲಿ. ಟ್ಯಾಂಕ್ ರೂಮ್ ಬಂದು ಫುಲ್ ಕವರ್ ಮಾಡಿರುವಂಥದ್ದು. ನೀವು ಡೋರ್ ಹಾಕ್ಕೊಂಡ್ರೆ ಇಲ್ಲೂ ಕೂಡ ಸ್ಟೋರೇಜ್ ಮಾಡ್ಕೋಬೋದು. ಲಿಫ್ಟ್ ರೂಮ್ ಮೇಂಟೆನೆನ್ಸ್ ರೂಮ್ ಬ್ಯಾಕ್ ಸೈಡಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿದ್ದಾರೆ. ಈ ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿಂದ 3 ರೋಡ್ ಹಿಂದೆ ಹೋದ್ರೆ ನಿಮಗೆ ಮಲ್ಲತಳಿ ಲೇಕ್ ಸಿಗುವಂಥದ್ದು. ತುಂಬ ಒಳ್ಳೆ ಲೊಕ್ಯಾಲಿಟಿಲಿ ಇರುವಂಥ ಬಿಲ್ಡಿಂಗ್ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಂದು BDA 9th ಬ್ಲಾಕ್, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 9th ಬ್ಲಾಕ್ಸ್ ಇರೋದ್ರಿಂದ ನಿಮಗೆ 100% ಲೀಗಲ್ ಬರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 3,60 lakhs ಅಂದರೆ 3,60,00,000 ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಸಿಟ್ಟಿಂಗ್ ತೊಗೊಂಡು ಡೈರೆಕ್ಟಾಗಿ ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.